ಅಮ್ಮ ಸಾಧನ ಏನಮ್ಮ ಹೀಗೆ ಹೇಳ್ತಾ ಇದೆಯಾ? ಎಲ್ಲೋಗ್ತಾರಮ್ಮ ಭಾಮಿನಿ ಅಮ್ಮ ಅವರು? ಗೊತ್ತಿಲ್ಲ. ಅಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲರೂ ಹೋಗಿರ್ತಾರೆ ಅಥವಾ ಅಂಗಡಿಗೆ ಹೋಗಿರ್ತಾರೆ ಅಷ್ಟೇ ತಾನೇ, ಬಂದ್ಬಿಡ್ತಾರೆ ಬಿಡಮ್ಮ. ಇನ್ನೊಂದ್ಸಾರಿ ವಿಚಾರಿಸ ಕೇಳಿ ಅವ್ರನ್ನ. ವಿಕಾಸ್ ಸುಕೃತ ಎಲ್ಲ ಕಡೆ ಹುಡುಕಿದ್ರಂತೆ. ಆಮೇಲೆ ಭಯ ಪಟ್ಕೊಂಡು ನನಗ್ ಫೋನ್ ಮಾಡಿದ್ದಾರೆ. ಇವಾಗ ಮುಹೂರ್ತ ಹತ್ರ ಬರ್ತಾ ಇದೆ. ಅತ್ತೆ ಇಲ್ಲ ಅಂದ್ರೆ ಹೇಗ್ ವೀರಣ್ಣ ಅವ್ರೆ? ನನ್ಗೊಂಥರ ಭಯ ಆಗ್ತಾ ಇದೆ. ಅಯ್ಯೋ ಅಮ್ಮ, ಹೆದರಬೇಡಿ. ಹೆದರಿದ್ರೆ ಪ್ರಪಂಚ ನಮ್ಮನ್ನು ಹೆದರಿಸುತ್ತೆ. ಅದು ಆದ್ರೂ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಲ್ಲಮ್ಮ ಹೆದರಬೇಡಿ ಅಂತೇಳಿ. ನೀವೇನು ಹೆದರಬೇಡಿ. ನನಗೆ ಗೊತ್ತಿರೋ ಹುಡುಗರಿದ್ದಾರೆ, ಅವ್ರಿಗೆ ಹೇಳಿ ನಾನು ಹುಡುಕಿಸ್ತೀನಿ. ನೀವು ಧೈರ್ಯವಾಗಿರಿ, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಷಯನ ಯಾರಿಗೂ ಹೇಳೋಕ್ಕೋಗ್ಬೇಡಿ. ಸಿದ್ಧಾರ್ಥಗಾಗ್ಲಿ ಸುಶಾಂತ್ಗಾಗ್ಲಿ ಆಮೇಲೆ ಮದುವೆ ಮಂಟಪದಲ್ಲಿರೋರ್ಗೂ ಯಾರಿಗೂ ಹೇಳೋಕ್ಕೋಗ್ಬೇಡಿ. ಆಮೇಲೆ ಮುಖ ನೀವು ಈ ಥರ ಇಟ್ಕೊಬೇಡಿ, ಏನೋ ಆಗಿದೆ ಅನ್ನೋ ಥರ. ಎಲ್ರಿಗೂ ಅನುಮಾನ ಬಂತು ಅಂದ್ರೆ ಮತ್ತೆ ತೊಂದರೆಗಳು ಶುರು ಆಗ್ಬಿಡುತ್ತೆ. ಹೌದು ಸಾಧನ ಅವ್ರೆ, ಏನೂ ಆಗಲ್ಲ. ಭಾಮಿನಿಯಮ್ಮ ಬಂದ್ಬಿಡ್ತಾರೆ. ಯಾರಿಗೆ ಗೊತ್ತು, ದೇವಸ್ಥಾನದಲ್ಲಿ ಹರಕೆ ಗಿರ್ಕೆ ಏನಾದ್ರೂ ತೀರಿಸ್ತಾ ಇದಾರೋ ಏನೋ. ಇಲ್ಲ ಸುಮತಿ ಅವ್ರೆ, ಆ ಥರ ಇದ್ರೆ ನನ್ಗವ್ರು ಹೇಳೇ ಹೋಗ್ತಾರೆ. ಸಮಯ ಕಳೀತಾ ಕಳೀತಾ ನನಗೆ ಯಾಕೋ ಭಯ ಜಾಸ್ತಿ ಆಗ್ತಾ ಇದೆ. ನಾನು ಹೇಳಿದ್ನಲ್ಲಮ್ಮ ಹುಡುಕ್ಸ್ ಕರ್ಕೊಂಬರ್ತೀನಿ ಅಂತ. ಸುಮತಿ ಕರ್ಕೊಂಡು ಧೈರ್ಯವಾಗಿ ಹೋಗಿಮ್ಮ. ಬನ್ನಿ, ಏನಾಗಲ್ಲ, ಬನ್ನಿ. ಹಲೋ ಹೇಳಿ. ಈಗ ಒಂದು ಫೋಟೋ ಕಳಿಸ್ಕೊಡ್ತೀನಿ. ಸರಿ ಸರ್. ಮನೇಲಿ ಇಲ್ವಂತಪ್ಪ, ಸ್ವಲ್ಪ ಅಕ್ಕಪಕ್ಕ ಎಲ್ಲಾದ್ರೂ ನೋಡಿಸಿ. ನಮ್ಮನೆ ಪಕ್ಕದಲ್ಲೇ. ಸರಿ ಸರ್. ಏನ್ ನಡೀತಾ ಇದೆ? ಯಾರು ಮಾಡಿರ್ಬೋದು ಇದನ್ನ? ಹೇಳಿ ಅಮ್ಮ, ಏನಾಯ್ತು? ಸರ್, ಇವತ್ ನನ್ ಮಗನ್ ಮದ್ವೆ ಸರ್. ದಿನ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಿ ನಮ್ಮ ಯಜಮಾನ್ರು ಫೋಟೋ ನೋಡಿದ್ರೇನೆ ಸರ್ ನನಗ್ ಸಮಾಧಾನ. ಅದಕ್ಕೆ ಮನೆಗ್ ಬಂದ ಎಲ್ಲ ಅರೇಂಜ್ ಮಾಡಿ ಸುಸ್ತಾಯ್ತು ಅಂತ ಮಲ್ಗಿದ್ದೆ ಸರ್. ಅಷ್ಟೊಳಗೆ ಯಾರೋ ಬಂದು ನಿಮ್ ಮಗ ಲ್ಯಾಪ್ಟಾಪ್ ಕೇಳ್ತಿದಾರೆ ಅಂದ್ರು. ಇಷ್ಟೊತ್ತಲ್ಲಿ ಯಾಕೆ ಕೇಳ್ತಾ ಇದ್ದಾನೆ ನನ್ ಮಗ ಅಂತ ಸರಿಯಪ್ಪ ಆಯ್ತು ಅಂತ ಕೊಡಕ್ ಒಳಗಡೆ ಹೋದೆ ಸರ್ ತರಕ್ಕೆ. ಆಮೇಲೆ ಬಟ್ಟೆ ನನ್ ಮೂಗನ್ನ ಮುಚ್ಚಿಬಿಟ್ರು ಸರ್. ಪ್ರಜ್ಞೆ ಹೊರಟೋಯ್ತು ನನ್ಗೆ. ಕಣ್ ಬಿಟ್ಟು ನೋಡಿದ್ರೆ ಎಲ್ ತಗೊಂಡ್ ಬಂದ್ ಹಾಕಿದ್ದಾರೆ ಸರ್. ಇದಕ್ಕಿದಂಗೆ ಬೆಂಕಿ ಹತ್ಕೊಂಡ್ಬಿಡ್ತು ಸರ್. ಪಾಪ ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನ ಕಾಪಾಡಿದ್ರು ಸರ್. ಇಲ್ಲ ಅಂದಿದ್ರೆ ನನ್ ಕತೆನೆ ಮುಗ್ದು ಹೋಗಿರೋದು. ನಾನು ಯಾರಿಗೆ ಏನ್ ಮಾಡಿದ್ದೆ ಸರ್? ಅವ್ರನ್ನ ಬಿಡ್ಬೇಡಿ ಸರ್, ಸರಿಯಾದ ಶಿಕ್ಷೆ ಕೊಡಿ. ಅಮ್ಮ, ನೀವ್ ಹೇಳಿದ್ದೆಲ್ಲ ಅರ್ಥ ಆಯ್ತು. ನಿಮ್ಮನ್ನ ಯಾರಮ್ಮ ಕಿಡ್ನಾಪ್ ಮಾಡಕ್ ಬಂದಿದ್ದು? ಅದು ಎತ್ತರಕ್ಕಿದ್ರು ಸರ್, ಕಪ್ಪುಗಿದ್ರು. ಇಬ್ರು ರಾಕ್ಷಸರ ತರ ಇದ್ರು ಸರ್. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಸರ್ ಸರ್, ಇವರೇ ಸರ್. ಇವರೇ ಸರ್. ಅಮ್ಮ, ಸರಿಯಾಗಿ ನೋಡಿ ಹೇಳಿ, ಇವ್ರೇನಾ ಕೆಲಸ ಮಾಡಿದ್ದು? ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದು ಇವ್ರೇನಾ? ಸರ್ ಹೌದು ಸರ್, ಇವರೇ ಸರ್. ಇವ್ರನ್ನ ಸುಮ್ನೆ ಬಿಡ್ಬೇಡಿ ಸರ್. ಇವ್ರನ್ನ ಸರಿಯಾಗಿ ಶಿಕ್ಷೆ ಕೊಡಿ ಸರ್ ಇವ್ರಿಗೆ. ಏಯ್, ಏನ್ರು ಅನ್ಕೊಂಡಿದ್ದೀರಾ ಈ ಭಾಮಿನಿ ಅಂದ್ರೆ? ಮೂಗಿಗೆ ಬಟ್ಟೆ ಹಾಕಿ ನನ್ನ ಪ್ರಜ್ಞೆ ತಪ್ಪಿಸ್ತೀರಾ? ನಿಮ್ಮನ್ನ ಇವ್ರ ಮುಖ ಮರೆಯಕ್ಕಾಗತ್ತ? ಪಾಪಿ ನನ್ ಮಕ್ಕಳು ನನ್ ಮಗನ್ ಲ್ಯಾಪ್ಟಾಪ್ ಕೇಳ್ಕೊಂಡು ಮನೆಗ್ ಬಂದು ಈ ಹೆಣ್ಣೆಂಗ್ಸನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಿಡಿ, ಹಾಗೆಲ್ಲ ಕೈ ಮಾಡಬಾರ್ದು. ಯಾಕೆ ಮಾಡಬಾರ್ದು ಸರ್? ಅನ್ಯಾಯ ಮಾಡ್ಬಿಟ್ರಲ್ಲ ಸರ್. ನನ್ನ ಕರ್ಕೊಂಡ್ ಬಂದಿಲ್ಲ, ಹಾಕಿದಾರಲ್ಲ ಸರ್. ಯಾಕೆ ಕೊಡಿಬಾರ್ದು? ಹೇಳ್ರೋ, ಯಾಕ್ರೋ ಇವನ್ನ ಕಿಡ್ನಾಪ್ ಮಾಡಿದ್ರಿ? ಯಾರೋ ಹೇಳ್ಕೊಟ್ಟಿದ್ದು? ಸರ್, ಇದೇನ್ ಸರ್ ಇದು? ಜನ ಇದ್ರು ಅಂತ ನೋಡಕ್ ಬಂದೆ ಸರ್. ನಮ್ಮನ್ನೇ ಕಿಡ್ನಾಪರ್ ಅಂತಿರಲ್ಲ ಸರ್. ಇದು ನಿಮ್ಗೆ ನ್ಯಾಯನಾ? ನಮ್ಗೇನು ಗೊತ್ತಿಲ್ಲ ಸರ್. ಸರ್, ಯಾರು ಸರ್ ಇವರು? ಇವ್ರನ್ನ ನಾವ್ಯಾಕೆ ಸರ್ ಕಿಡ್ನಾಪ್ ಮಾಡ್ಬೇಕು? ನೋಡಿ ಸರ್, ಸುಳ್ಳು ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ ನನಗ್ ಬಿಡಿ ಸರ್ ಇವ್ರಿಗೆ. ಹಿರಿಯಮ್ಮ, ಒಂದ್ ನಿಮಿಷ, ನಾ ವಿಚಾರಿಸ್ಕೊಳ್ತೀನಿ. ಹೇಳೋ ನೀನ್ ಹೇಳೋ. ಸರ್, ನಾನಲ್ಲ ಸರ್. ಹೇಳೋ. ಅಕ್ಕ ನಿಲ್ಸಿ, ಗಾಡಿ ನಿಲ್ಸಿ. ಅಕ್ಕ ನಿಲ್ಸಿ, ಗಾಡಿ ನಿಲ್ಸಿ.